ಬೆಂಗಳೂರು ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಬಾಲಕನೋರ್ವನ ಜೀವವೇ ಹೋಗಿದೆ. ಜಲಮಂಡಳಿ ಪೈಪ್ಲೈನ್ ಸಂಪ್ಗೆ ಬಾಲಕ ಬಿದ್ದಿದ್ದ. ಬೆಂಗಳೂರು ಹೊರವಲಯದ ತಾತಗುಣಿ ಬಳಿ ಆಗಿದ್ದಂತಹ ಘಟನೆ ಇದು. ನಾಪತ್ತೆಯಾಗಿದ್ದ ಬಾಲಕನ ಶವ ಸಂಪ್ನಲ್ಲಿ ಪತ್ತೆಯಾಗಿದೆ. ತಾತಗುಣಿ ನಿವಾಸಿ 14 ವರ್ಷದ ಪ್ರೀತಂ ಬೆಂಗಳೂರು ದಕ್ಷಿಣ ತಾಲೂಕಿನ ತಾತಗುಣಿ ರಮೇಶ್ ಎಂಬುವರ ಪುತ್ರ ಪ್ರೀತಂ ಸಾವನ್ನಪ್ಪಿದ್ದಾನೆ. ಮೊದಲಿಗೆ ನಾಪತ್ತೆಯಾಗಿದ್ದ, ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ನಂತರದಲ್ಲಿ ಆತನ ಮೃತದೇಹ ಸಂಪ್ನಲ್ಲಿ ಪತ್ತೆಯಾಗುತ್ತೆ. ನಿನ್ನೆ ಸಂಜೆ ಸಂಪ್ನಲ್ಲಿ ಬಾಲಕನ ಮೃತದೇಹ ಪತ್ತೆಯಾಗುತ್ತೆ. ಜಲಮಂಡಳಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಪ್ರೀತಂನನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 7ನೇ ತರಗತಿ ಓದ್ತಾ ಇದ್ದ ಪ್ರೀತಂ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಜಲಮಂಡಳಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಾಲಕ ಬಲಿಯಾಗಿದ್ದಾನೆ. ಏನ್ ನಿರ್ಲಕ್ಷ್ಯ ಆಯಿತು? ಯಾಕೆ ಈ ರೀತಿಯಾಗಿ ಅವರು ಸಂಪ್ನ ಓಪನ್ ಮಾಡಿ ಇಟ್ಟಿದ್ರು ಅಂತ ಹೇಳಿ ಇಷ್ಟೊಂದು ಬೇಜವಾಬ್ದಾರಿ ಆದ್ರೆ ಹೇಗೆ? ಹೌದು ಮಧುಶ್ರೀ, ತಾತಗುಣಿ ಬಳಿ PWSSBಯ ಕಾಮಗಾರಿ ನಡೀತಿತ್ತು ಅನ್ನುವಂತ ಒಂದು ಮಾತುಗಳನ್ನ ಈಗಾಗಲೇ ಕೂಡ ಪ್ರೀತಂನ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಆ ಒಂದು ಕಾಮಗಾರಿ ನಡೆಯುವಂತಹ ವೇಳೆಯಲ್ಲಿ ಅಲ್ಲಿ ಏನು ಒಂದು ಗುಂಡಿಯನ್ನ ತೆಗೆದಿದ್ರು, ಆ ಸಂಪ್ನ ಮೇಲ್ಭಾಗದಲ್ಲಿ ಯಾವುದೇ ತರವಾದಂತಹ ಸ್ಲ್ಯಾಬ್ಗಳನ್ನ ಹಾಕಿ ಕ್ಲೋಸ್ ಮಾಡಿರ್ಲಿಲ್ಲ. ಆ ಕಾರಣಕ್ಕಾಗಿ ಪ್ರೀತಂ ಮನೆಯಿಂದ ಹೊರಗೆ ಬಂದಂತಹ ಸಂದರ್ಭದಲ್ಲಿ ಆ ಗುಂಡಿ ಮೇಲೆ ಏನು ಸ್ಲ್ಯಾಬ್ ಮುಚ್ಚಿರ್ಲಿಲ್ಲ, ಅದು ಗೊತ್ತಾಗದೆ ಆತ ಗುಂಡಿಯಲ್ಲಿ ಬಿದ್ದಿರುವಂತ, ಅಂದ್ರೆ 28ನೇ ತಾರೀಕು ಆತ ಗುಂಡಿಯಲ್ಲಿ ಬಿದ್ದಿರುವಂತದ್ದು. 29ನೇ ತಾರೀಕು ಕುಟುಂಬಸ್ಥರು ತನ್ನ ಮಗ ಕಾಣೆಯಾಗಿದ್ದಾನೆ ಅಂತೇಳಿ ಒಂದು ಕಗಲಿಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನು ಕೂಡ ದಾಖಲಿಸಿದ್ರು. ನಿನ್ನೆ ಸಂಜೆವರೆಗೂ ಕೂಡ ಪ್ರೀತಂ ಪತ್ತೆ ಆಗಿರ್ಲಿಲ್ಲ. ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿರಲಿಲ್ಲ. ಸ್ನೇಹಿತರ ಜೊತೆಯಲ್ಲಿ ಎಲ್ಲಾದ್ರೂ ಪ್ರಯಾಣ ಹೋಗಿದ್ದಾನ, ಎಲ್ಲಿಗಾರು ಹೋಗಿದ್ದಾನ ಅಂತೇಳಿ ಸ್ಕೂಲಿನ ಸ್ನೇಹಿತರು ಮತ್ತೆ ಮನೆ ಹತ್ರ ಇದ್ದಂತಹ ಸ್ನೇಹಿತರು ಬಳಿ ಪೋಷಕರು ಕೂಡ ವಿಚಾರಿಸಿದ್ರು. ನಿನ್ನೆ ಆ BWSSB ಕಾಮಗಾರಿ ನಡೀತಿದ್ದಂತಹ ಸ್ಥಳದಲ್ಲಿ ವಾಸನೆ ಬಂದಿರುವಂತದ್ದು. ವಾಸನೆ ಬಂದಂತಹ ಸಂದರ್ಭದಲ್ಲಿ ಸ್ಥಳೀಯರು ನಾಯಿನೋ ಏನೋ ಬಿದ್ದು ಈ ತರದೊಂದು ಆಗಿರಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನಂತರದಲ್ಲಿ ಕುಟುಂಬಸ್ಥರು ಆ ಗುಂಡಿಯಲ್ಲಿ ಪರಿಶೀಲನೆ ನಡೆದಂತಹ ಸಂದರ್ಭದಲ್ಲಿ ಗುಂಡಿಯಲ್ಲಿ ಪ್ರೀತಂನ ಮೃತದೇಹ ಈಗಾಗಲೇ ಕೂಡ ಪತ್ತೆ ಆಗಿರುವಂತದ್ದು. ನಿನ್ನೆ ಸಂಜೆ 6:30ರಿಂದ 7 ಗಂಟೆ ಸುಮಾರಿಗೆ ಪ್ರೀತಂ ಮೃತದೇಹ ಪತ್ತೆ ಆಗಿರುವಂತದ್ದು. ಸದ್ಯ ಪ್ರೀತಂ ಮೃತದೇಹವನ್ನ ಈಗಾಗಲೇ RR ನಗರದ ಮೆಡಿಕಲ್ ಕಾಲೇಜ್ ಅಂದ್ರೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲಿ ಪೋಸ್ಟ್ ಮಾರ್ಟಮ್ಗಾಗಿ ಈಗಾಗಲೇ ಕೂಡ ಇಟ್ಟಿರುವಂತದ್ದು. 12 ಗಂಟೆ ಸುಮಾರಿಗೆ ಪೋಸ್ಟ್ ಮಾರ್ಟಮ್ ಮುಗಿದ ನಂತರದಲ್ಲಿ ಕುಟುಂಬಸ್ಥರಿಗೆ ಈ ಒಂದು ಮೃತದೇಹವನ್ನ ನೀಡ್ತಾರೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಪ್ರೀತಂನ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ನಿಜವಾಗ್ಲೂ ಕೂಡ ಕಳೆದ 2-3 ದಿನಗಳಿಂದಲೂ ಕೂಡ ತಂದೆ ತಾಯಿ ಹುಡುಕ್ತಾ ಇದ್ರು, ಎಲ್ಲಿ ಹೋಗಿದ್ದಾನೆ ಮಗ, ಯಾರ ಜೊತೆಯಲ್ಲಿ ಹೋಗಿದ್ದಾನೆ, ಏನಾಗಿದೆ, ಇದು ಯಾವುದು ಕೂಡ ಗೊತ್ತಿರಲಿಲ್ಲ. ನಿನ್ನೆ ಸಂಜೆ ಪ್ರೀತಂನ ಮೃತದೇಹ ಈಗಾಗಲೇ ಕೂಡ ಸಿಕ್ಕಿರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗಾಗಿ.